ನಿನ್ನೆ ತಡರಾತ್ರಿ ಹುಳಿಮಾವು ಹೆಡ್ ಕಾನ್ಸ್ಟೇಬಲ್ ಆಗಿರ್ತಕ್ಕಂಥ ತಿಪ್ಪಣ್ಣ ಅವರು ಮನೆಯಿಂದ ನೇರವಾಗಿ ಬೈಯಪ್ಪನಹಳ್ಳಿಯ ರೈಲ್ವೆ ಸ್ಟೇಷನ್ನ ಸಮೀಪದಲ್ಲಿ ಹೋಗಿ ರೈಲಿಗೆ ತಲೆ ಕೊಡ್ತಾರೆ. ಅಲ್ಲಿ ಆತ ಅಲ್ಲಿಗೆ ಸಾವನ್ನಪ್ತಾನೆ. ಅದಾದ ಬಳಿಕ ಅವರ ತಂದೆ ಬಂದು ಒಂದು ಕಂಪ್ಲೇಂಟನ್ನು ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ನೀಡ್ತಾರೆ. ನನ್ನ ಮಗನ ಒಂದು ಸಾವಿಗೆ ನೇರವಾಗಿ ಕಾರಣ ಅವರ ಹೆಂಡತಿ, ಅಂದರೆ ತನ್ನ ಮಗನ ಹೆಂಡತಿ ಮತ್ತು ಅವರ ಮಾವ ಇಬ್ಬರು ಕೂಡ ಇದಕ್ಕೆ ಕಾರಣ. ಆತ ಅದಲ್ಲದೆ ಈಗ ಸಾವನ್ನಪ್ಪಿರ್ತಕ್ಕಂಥ ತಿಪ್ಪಣ್ಣ ಏನಿರ್ತಾನೆ ಆತನು ಕೂಡ ಒಂದು ಡೆತ್ ನೋಟ್ ಬರೆದಿರ್ತಾನೆ. ಆ ಡೆತ್ ನೋಟ್ನಲ್ಲಿ ಏನು ನನ್ನ ಮಾವ ಏನಿದ್ದಾನೆ ಈ ರೀತಿಯಾಗಿ ಕಾಲ್ ಮಾಡಿ ಬೆದರಿಕೆ ಹಾಕಿರ್ತಾನೆ, ಕೊಲೆ ಮಾಡೋದಾಗಿಯೂ ಕೂಡ ಹೆದರಿಸಿರ್ತಾನೆ. ಅದೇ ರೀತಿಯಾಗಿ ಹೆಂಡತಿಯ ಒಂದು ಟಾರ್ಚರ್ ದಿನ ಕೂಡ ಹೆಚ್ಚಾಗ್ತಾ ಇತ್ತು. ಈ ಕಾರಣಕ್ಕೋಸ್ಕರ ನಾನು ಸಾವನ್ನಪ್ತೀನಿ ಅಂತ ಹೇಳಿ ಒಂದು ಡೆತ್ ನೋಟ್ ಬರೆದಿಟ್ಟು ಸಾವನ್ನಪ್ತಾನೆ. ಇಲ್ಲಿ ಸಾವಿಗೀಡಾಗಿರೋ ವಿಚಾರವನ್ನು ಬಿಟ್ಟರೆ ಇಲ್ಲಿ ಆತನಿಗೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದು ಯಾಕೆ, ಯಾವ ಒಂದು ಕಾರಣಕ್ಕೆ, ಸಾಂಸಾರಿಕ ಜೀವನದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಪದೇ ಪದೇ ಪೊಲೀಸ್ ಜೀವನದಲ್ಲಿ ಯಾಕೆ ಬರ್ತಾ ಇದೆ, ಇದೆಲ್ಲವೂ ಕೂಡ ನಾವು ನೋಡಲೇಬೇಕಾಗತ್ತೆ. ಕೆಲವುದು ರಜೆ ವಿಚಾರದಲ್ಲೂ ಕೂಡ ಸಮಸ್ಯೆಗಳಾಗಿ ರಜೆಗಳು ಸಿಗದೇ ಇರೋ ಕಾರಣಕ್ಕೋಸ್ಕರ ತನ್ನ ಫ್ಯಾಮಿಲಿ ಜೊತೆ ನೇರವಾಗಿ ಇಂಟ್ರ್ಯಾಕ್ಷನ್ ಇಲ್ಲದೆ ಈ ರೀತಿಯಾಗಿ ಗ್ಯಾಪ್ ಆಗಿರ್ತಕ್ಕಂಥದ್ದು, ಅಂದರೆ ಹೆಂಡತಿ ಹಾಗೆ ಗಂಡನ ನಡುವೆ ಇರ್ತಕ್ಕಂಥ ಒಂದು ಗ್ಯಾಪೇ ಈ ಒಂದು ಆತ್ಮಹತ್ಯೆಗೆ ಕಾರಣ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಕಾರಣಕ್ಕೋಸ್ಕರ ಪೊಲೀಸ್ ಇಲಾಖೆಯವರು ಒಂದು ವಾರದ ರಜೆ ಅಥವಾ ಅವರ ಒಂದು ಮಾನಸಿಕ ಖಿನ್ನತೆ, ಪ್ರತಿಯೊಬ್ಬರೂ ಕೂಡ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ದುಡಿತಾನೆ ಇರ್ತಾರೆ. ಇಂತಹ ದುಡಿಮೆಯಲ್ಲಿ ಅವರಿಗೆ ಮಾನಸಿಕವಾಗಿ ಖಿನ್ನತೆಗೊಳಗಾಗೋದು ಮಾಮೂಲಾಗಿರುತ್ತೆ. ಆ ಕಾರಣಕ್ಕೋಸ್ಕರ ದೈಹಿಕವಾಗಿ ಚಿಕಿತ್ಸೆಯನ್ನು ಕೊಡಿಸುವಂಥದ್ದು ಅಥವಾ ದೈಹಿಕವಾಗಿ ಯಾವ ರೀತಿ ಸಮಸ್ಯೆಗಳಿದೆ ಅಂತ ಹೇಳಿ ಮೆಡಿಕಲ್ ಚೆಕಪ್ ಮಾಡಿಸುವಂತಹ ಕೆಲಸಗಳು ಮಾಮೂಲಾಗಿ ಮಾಡ್ತಾರೆ. ಆದರೆ ಮಾನಸಿಕವಾಗಿ ಯಾವ ರೀತಿಯ ಖಿನ್ನತೆಗೊಳಗಾಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸ್ವಲ್ಪ ನೋಡಬೇಕಾಗತ್ತೆ. ಇದ್ರ ಬಗ್ಗೆ ಕಾರ್ಯಾಗಾರ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ನೂರಾರು ಸಮಸ್ಯೆಗಳನ್ನು ಬಳಲ್ತಾ ಇರುತ್ತೆ. ಅದೇ ಕ್ರೈಮ್ಗಳನ್ನು ನೋಡಿ ಕೆಟ್ಟ ಪದಗಳಿರ್ಬೋದು, ಅದೇ ರೀತಿಯಾಗಿ ಕೆಟ್ಟ ರೀತಿಯಲ್ಲಿ ನಡ್ಕೊಳ್ಳುವಂತಹ ರೀತಿಯೂ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಕ್ರೈಮ್ಗಳನ್ನು ನೋಡಿರ್ತಾರೆ, ಅದೇ ರೀತಿಯಾಗಿ ಕೆಲವು ವಿಚಾರಗಳನ್ನು ಕಿವಿಯಾರ ಕೇಳಿರ್ತಾರೆ, ಅದು ಇಂಪ್ಯಾಕ್ಟ್ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ಸೈಕಾಲಜಿಸ್ಟೋ ಅಥವಾ ಸೈಕ್ಯಾಟ್ರಿಸ್ಟೋ ಮನಃಶಾಸ್ತ್ರಜ್ಞರು ಏನಂತಾರೆ ಅವರ ಮುಖಾಂತರ ಪ್ರತಿ ಒಂದು 5 ತಿಂಗಳಿಗೋ ಅಥವಾ 6 ತಿಂಗಳಿಗೆ ಒಂದು ಬಾರಿ ಕೌನ್ಸಿಲಿಂಗ್ ಕೊಡುವಂತಹ ಕೆಲಸಗಳನ್ನು ಮಾಡಬೇಕು. ಯಾವ್ಯಾವ ಸಮಸ್ಯೆಗಳಿದ್ದಾವೆ ಅದಕ್ಕೆ ಪರಿಹಾರ ಸೂಚಿಸುವಂತಹ ಕೆಲಸಗಳನ್ನು ಮಾಡಬೇಕಾಗತ್ತೆ. ಈ ಡಿಪ್ರೆಷನ್ನಿಂದ ಬೇರೆ ಸ್ಕೀಜೋಫೇನಿಯಾ ಇರ್ಬೋದು, ಮೇನಿಯಾ ಇರ್ಬೋದು, ಅಥವಾ ಬೇರೆ ಮನಃಶಾಸ್ತ್ರಜ್ಞ ಅಥವಾ ಮನಸ್ಸಿಗೆ ಸಂಬಂಧಪಟ್ಟ ಆದಂಥ ಒಂದು ಕಾಯಿಲೆಗಳು ಕೂಡ ಹುಟ್ಟುಕೊಂಡಿರ್ತವೆ. ಆ ಹುಟ್ಕೊಂಡಿರ್ತಕ್ಕಂತಹ ಕಾಯಿಲೆಗಳನ್ನು ಹೋಗಲಾಡಿಸುವಂತಹ ಕೆಲಸಗಳು ಮಾಡಿಲ್ಲ ಅಂತ ಹೇಳಿದ್ರೆ ಇಂತಹ ಆತ್ಮಹತ್ಯೆಯಂತಹ ಪ್ರಕರಣಗಳು ಅತಿ ಹೆಚ್ಚಾಗ್ತಾನೆ ಹೋಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಪೊಲೀಸ್ ಇಲಾಖೆ ಗಮನ ಹರಿಸಬೇಕಾಗುತ್ತೆ. ಮತ್ತು ಪ್ರತಿ ಬಾರಿಯೂ ಕೂಡ ನಾ ಹೇಳಿದಾಗೆ ಕಾರ್ಯಾಗಾರಗಳನ್ನು ಆಯೋಜಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಏನೇನು ಸಮಸ್ಯೆ, ಒಬ್ಬರನ್ನೇ ಕರೆದು ಏನಾಯ್ತಪ್ಪ, ಏನಾಯಿತು, ಏನು ಇನ್ಸಿಡೆಂಟ್ ಆಯಿತು, ತಮ್ಮ ಮನೆಗಳ ಸಮಸ್ಯೆಗಳಿರ್ಬೋದು ಅಥವಾ ತನ್ನ ವೈಯಕ್ತಿಕ ವಿಚಾರ ಬಿಟ್ಟು ಈ ಕೆಲಸದ ವಿಚಾರದಲ್ಲೂ ಕೂಡ ಯಾವ ರೀತಿಯ ಸಮಸ್ಯೆಗಳಾಯಿತು ಇದೆಲ್ಲದನ್ನು ಕೇಳಿ ಅವರಿಗೆ ಒಂದು ಪರಿಹಾರವನ್ನು ಸೂಚಿಸುವಂತಹ ಕೆಲಸಗಳನ್ನ ಮಾಡಲೇಬೇಕಾಗಿದೆ.